ಮಳೆಗಾಲ ಚಾಲು ಆಗೈತಿ. ಸಂಡೇ ಬೇರೆ ಇವತ್ತು. ಎಲ್ಲರೂ 2 ದಿವಸ ರಜೆ ಐತೆ ಅಂತ ಟ್ರಿಪ್ಪಿಗೆ ಹೊಂಟೀವಿ. ಪ್ಲ್ಯಾನು ಶಿವಮೊಗ್ಗ ಕಡೆ ಪ್ಲ್ಯಾನ್ ಮಾಡಿವಿ. ಮತ್ತು ಸಿಗಂದೂರು ಅಂತ ಪ್ಲ್ಯಾನ್ ಮಾಡಿವಿ. ಅದ್ರಲ್ಲಿ 5 ಜನ ಆಗಿದ್ದಕ್ಕೆ ಕಾರ್ ಬೇರೆ ತಗೊಂಡು ಹೊಂಟೀವಿ. ನೋಡೋಣ ಏನಾಗುತ್ತೆ ಮುಂದೆ ಗೊತ್ತಿರಲಿಲ್ಲ. ಸೊ ಫುಲ್ ಜೋಶಲ್ಲಿ ನಮ್ಮ ಓಕೆ, ಈಗ ಫಸ್ಟ್ ಹಾಲ್ಟ್ ಬೆಡ್ತಿ ಬ್ರಿಡ್ಜ್. ಈಗ ಜಸ್ಟ್ ಮಳೆ ಚಾಲು ಆಗದ, ಸೊ ನೀರು ಭಾಳ ಕಡಿಮೆ. ಸೊ ಈ ಬ್ರಿಡ್ಜ್ ಬ್ರಿಟಿಷರ್ ಕಟ್ಸಿದ್ದ, ಎಷ್ಟೋ ವರ್ಷದಿಂದ ಇದ್ದದ್ದ. ಅದನ್ನು ಅಲ್ಟರ್ನೇಟಿವ್ ಆಗಿ ಈ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ. 2019 ಅಂಥ ದೊಡ್ಡ ಹೊಳೆ ಬಂದರೂ ಸಹ ಈ ಬ್ರಿಡ್ಜಿಗೆ ಏನಾಗಿರಲಿಲ್ಲ. ಸೊ ಅಂಥ ಗಟ್ಟಿಮುಟ್ಟಿದ್ದದು ಬ್ರಿಡ್ಜ್ ಇದು. ಡೈರೆಕ್ಟ್ ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಇದು ಕೋನ ಇದು 1930ರಿಂದನೇ ಕೋನದ ವಧೆಯನ್ನು ನಿಷೇಧಿಸಲಾಗಿದೆ ಅಂತ ಬರ್ತಾರೆ. ಸೊ ಅವಾಗಿಂದ ಪ್ರಾಣಿ ಹತ್ಯೆ ಎಲ್ಲ ನಿಷೇಧಿಸಿ ಮಾಡಿ ಕೋನನ್ನು ಸಾಕಿದ್ದಾರೆ. ಭರ್ಜರಿ ಬೆಳೆದದ. ಈಗ ಯಾರೇನು ಹೋಗ್ರು? ಸರಿ, 1,000 ರೂಪಾಯಿ ಡೀಸೆಲ್ ಹಾಕ್ಸಿದಾನೆ ಪ್ರಕಾಶ, ಈ ಟ್ರಿಪ್ ಪ್ರಕಾಶನ ಕಡೆಯಿಂದ. ಸೊ ಆ ಲೆಕ್ಕಕ್ಕೆ ಮತ್ತು ಈಗ ಇಲ್ಲಿ ಒಂದು ಕಡೆ ನಾಷ್ಟ ಮಾಡಕ್ಕಂತ ಬಂದೇವೆ. ಸಿರ್ಸಿ ಬಿಟ್ಟು ನಾವು ಸಿರ್ಸಿಯಿಂದ ದೂರ ಹೋಟೆಲ್ ಹುಡ್ಕೋತ ಬಂದೇವೆ. ನೋಡಿ ವಿಚಾರ ಮಾಡಿ ನಾವು ಹೆಂಗಿದ್ದೀವಿ ನೋಡುವ. ಈ ಸಲ ನಾಷ್ಟ ಯಾರ್ಯಾರು ಏನು ಮಾಡ್ತಾರತ್ತ. ಭಾಳ ದನ ತಿನ್ನಕ್ಕೆ ತಿಂತಾರಿಲ್ಲ. ಹೋಟೆಲ್ ಶ್ರೀಕೃಷ್ಣ. ಇಬ್ರು ಕೃಷ್ಣಗಳು, ಇವೊಬ್ಬ ಕೃಷ್ಣಪ್ಪ, ಒಬ್ಬ ಕೃಷ್ಣ, ಇಬ್ರು ಸೇರಿ ಕರ್ಕೊಂಬಂದಾರು. ನಾಷ್ಟ ಒಂದು ಇವರ ಮಾಡ್ತಾರತ್ತ ಅನಿಸ್ತದ ಈಗ. ಓಕೆ, ಇವಾಗ ಉಂಚಳಿ ಫಾಲ್ಸಿಗೆ ಬಂದ್ವಿ. ಇಲ್ಲಿಂದ 500 ಮೀಟ್ರ್ ನಡ್ಕೊತ ಹೋಗೋದೈತಿ. ಒಂದು ಸ್ವಲ್ಪ ಎಲ್ಲ ಫಾಲ್ಸ್ ಅಂತೂ ಎಲ್ಲಿದ್ರೂ ಹೋಗಿ ಒಂದು ಸ್ವಲ್ಪ ನಡೆಯೋದಂತ ಇರತ್ತದ. ಸೊ ಅಂದ್ರೂ ಮಜಾ ಅದ. ಛತ್ರಿ ತೊಗೊಂಡು ಸೇಫ್ಟಿಗೆ ಮಲೆನಾಡ ಮಳೆ ಸಿಕ್ಕಂಗೆ. ಅದಕ್ಕೆ ಇವರ 4 ಹುಲಿಗಳ ಯಲ್ಲಾಪುರ ಹುಲಿಗಳನ್ನ ಉಂಚಳಿಗೆ ಬಂದಾರ. ಈಗ ಉಂಚಳಿ ಫಾಲ್ಸ್ ಇವಾಗ ಉಂಚಳಿ ಫಾಲ್ಸಿಂದ ಕೋಲ್ಸಿರ್ಸಿಗೆ ಬಂದೇವೆ. ಈಗ ನಮ್ಮ ದೋಸ್ತ್ ಪುರುಷೋತ್ತಮನ ಮನೆ ಇಲ್ಲೇ ಐತಿ. ಅವ್ನು ಭೇಟಿ ಆಗಕ್ಕೆ ಬಂದೇವೆ. ನೋಡು, ಅವು ಆಗಳಿಂದ ನಮ್ಗೆ ಕಾಯ್ಸತಾನೆ, ಯಾವಾಗ ಬರ್ತಾನೆ ನೋಡುವ. ನಾವು ಅದೇ ಅಲ್ಲ ಸಾಕು. ಅಂತೂ ಇಂತೂ ನಮ್ಮ ಪುರುಷೋತ್ತಮ ಅವ್ರು ಸಿಕ್ಕರು. ಪುರುಷೋತ್ತಮ ಒಂದು ಮನೆ ಕಟ್ಟತಾನ. ಅದು ಯಾವ್ಯಾವ ಥರ ಐತತ್ತ ಹಂಗೆ ಬ್ಲೂ ಪ್ರಿಂಟ್ ನಿಮ್ಗೆ ಕಾಣಿಸ್ತೇವೆ. ಈಗ ಇದೆಲ್ಲ ಅವಂದ ಮನೆ ಅದ. ಹೊಸ ಮನೆ ಕಟ್ಟತಾನ. ಇದನ್ನ 2 ವರ್ಷಕ್ಕೆ ರೆಡಿ ಆಗ್ತೈತಿ. ಅದು ನೋಡ್ರಿ, 1 ಎಕರೆ ತೋಟದ ಮಾಲೀಕ ಅದ. ನಾವ ಈಗ ಚಾಲೂ ಐತಿ. ಪುರುಷೋತ್ತಮಗ ಬೀಳ್ಕೊಡೆ ಸಮಾರಂಭ. ಹಂಗ ಅವ್ನು ಗಂಡು ಹುಡುಗ ಐತಿ. ಎಲ್ಲರೂ ಹಂಗೆ ವಿಶ್ ಮಾಡ್ರಿ ಒಂದು ಸ್ವಲ್ಪ. ನೋಡಲ್ಲ ಒಂದು ಸ್ವಲ್ಪ ನೋಡಿ ನೆಟ್. ಓಕೆ, ಇವಾಗ ನಾವು ಸಿದ್ದಾಪುರದಿಂದ ಈಗ ಸಿಗಂದೂರಿಗೆ ಬಂದ್ವಿ. ಇಲ್ಲಿ ನೋಡ್ರಿ ಫುಲ್ ರಶ್ ಐತಿ. ಕಾರ್ ಪಾರ್ಕ್ ಮಾಡಿ ಮುಂದ್ಗಡೆ ಹೋಗ್ತೇವೆ. ಫುಲ್ ರಶ್ ಅದ. ನೋಡುವ ದರ್ಶನದಾಗಿ ಎಷ್ಟೊತ್ತಿಗೆ ನಾವು ಹೊರಗೆ ಬರ್ತೇವೆ ಅಂತ. ಈಗ ಬಂದ್ವಿ. ಇದು ಶರಾವತಿ ನದಿ. ಈಗ ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಮೇಲ್ಗಡೆ. ಈಗ ಆ್ಯಕ್ಚುಲಿ ಯಾವ ಥರ ಹೋಗ್ತೇವೆ ಅಂದ್ರೆ, ಇಲ್ಲಿ ಬೋಟ್ ಒಳಗೆ, ಲಾಂಜ್ ಒಳಗೆ ಗಾಡಿ ಎಲ್ಲ ಇಲ್ಲಿಂದ ಪಾಸ್ ಆಗ್ತಾವೆ. ಇರೋ 2 ಅದಾವ ಅಂತ. ಆ ಕಡೆಯಿಂದ ಒಂದು ಬರ್ತದೆ, ಈ ಕಡೆಯಿಂದ ಒಂದು ಹೋಗ್ತದೆ. ಸೊ ಅಲ್ಲೆಲ್ಲ ಕಾರಲ್ಲಿ ನಿಲ್ಲಿಸ್ತಾರಲ್ಲ ಆ ಥರ. ಸೊ ಈಗ ಅದನ್ನೆಲ್ಲ ಬಂದ್ ಮಾಡಿ
ಇವಾಗ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದು ನೀರು ಅನ್ನೋದು ಕಡಿಮೆ ಇತ್ತಂದ್ರೆ ಲಾಡ್ಜ್ ಹೋಗೋದಿಲ್ಲ ಆ ಕಡೆ. ಸೊ ಆ ಕಾರೆಲ್ಲ ಈ ಕಡೆ ನಿಲ್ಲಿಸಿ ಆ ಸೈಡ್ ಹೋಗ್ಬೇಕಾಗ್ತದೆ. ಇನ್ನೊಂದು ಬೆಟ್ರೆ ಈ ಥರ ಮಾಡಿದ್ದಾರೆ, ನೋಡೋ ಅದು ಯಾವಾಗ ಇನ್ನೂ ಚಾಲೂ ಆಗ್ತದೆ ಅಂತ. ಓಕೆ, ಸೊ ಈಗ ಲಾಂಜ್ ಒಳಗೆ ಬಂದು ನಾವು. ಸೊ ಈ ಥರ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರ್ತಿರ್ತದೆ. ಈ ಕಡೆಯಿಂದ ಆ ಕಡೆ ಇದೇ ನಮ್ಗೆ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಇಲ್ಲೆಲ್ಲ ನೀರು ಕಡಿಮೆ ಆತಂದ್ರೆ ಕಾರ್ಗಳು ಹೋಗೋದಿಲ್ಲ, ಯಾಕಂದರೆ ವೇಟ್ ಜಾಸ್ತಿ ಆಗಿ. ಸೊ ಈ ಥರ ಎಲ್ಲ ವ್ಯವಸ್ಥೆ ಇದ್ದಿರ್ತದೆ ಇಲ್ಲಿ. ಸೊ ಇದಕ್ಕಿಂತಲೂ ಈ ಥರ ಬ್ರಿಡ್ಜ್ ಕಟ್ಟೋದು ಬೆಟ್ರ್ ಅಂತ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ. ಸರ ಬರ್ಲಿ. ಹಾ ಸಮಯ ಚಸ್ಮಾ ಕಾಣಿಸುತ್ತೆ. ಶರಾವತಿ ರಿವರ್ ಕ್ರಾಸ್ ಅದೇ, ಮತ್ತೆ ಚೌಡೇಶ್ವರಿ ದೇವಸ್ಥಾನ ಬರ್ತದೆ. ದೇವಸ್ಥಾನ ಬಿಟ್ಟು ಆಗ್ಬೇಕು ಇವಾಗ. ಮಧ್ಯ ಸಿಕ್ಕ ಸಹಾಯಕತಿ ಮಧ್ಯ ಸಿಕ್ಕಿ ಸಾಕತ್ತೀನಿ. ನೀವಂದ್ರೆ ಕಾಣೋದು ಗೋಡ. ಈ ಥರ ವ್ಯವಸ್ಥೆ ಅಂತೂ ಎಲ್ಲ ಕಡೆ ಇರೋದಲ್ಲ. ಪೂಜೆ ಹೂವಿನ ಅಲಂಕಾರ ಪೂಜೆ ಮತ್ತು ದೇವಸ್ಥಾನಕ್ಕೆ ಬಂದೇವೆ. ನಿಮ್ಮ ಮೂರ್ತಿ ಅಂತೂ ತೋರ್ಸೋಕ್ಕಾಗೋದಿಲ್ಲ. ಮುಗೀತು, ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಒಂದೇ ಸಲಕ್ಕೆ ಸಾಕಾಗಿಲ್ಲ. ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ಸಿಗಂದರ್ ಮುಗಿಸ್ಕೊಂಡ್ ಬಂದ್ವಿ. ಫುಲ್ಲು ಹಸಿ ಆಗಿದ್ದೀವಿ. ಅಲ್ಲ, ಎರಡು ಛತ್ರಿ ಇದ್ರು ಸಹ ಒಂದು ಛತ್ರಿ ಬಿಟ್ಟು ಬಂದೆ ನಾವು ಇಲ್ಲ ತೋರ್ಸ್ಕೊಳ್ಳೋ ಅಂತ ಆಗೈತಿ. ತೋರ್ಸ್ಕೊಂಡು ಛತ್ರಿ ನೆನ್ನಿಲಾರ್ದಂಗೆ ಇಟ್ಬಿಟ್ವಿ. ಹೌದು, ಇನ್ನ ಇವಾಗ ಮುಂದೆ ಜೋಗ ಫಾಲ್ಸ್ ಹೋಗ್ಬೇಕು. ಮತ್ತೆ ನೆನ್ಸ್ಕೊಳ್ಳೋದ್ರ ಗ್ಯಾರಂಟಿ. ಆಲ್ರೆಡಿ ಸತ್ಯಾನಾಶ 12 ಆಗೈತಿ, 13 ಅಲ್ಲಿ ಹೋಗೈತಿ. ಹೌದು, ಏನಮ್ಮ ನಮ್ಮ ಹುಲಿ ಕಾರ್ತಿಕತನು ಓಡಿ ಇದ್ದಾನೆ ಫುಲ್ ಎಲ್ಲ ಚೊಕ್ಕ ಹಸಿಯಾಗಿ ಸ್ನಾನ ಮಾಡ್ಕೊಂಡಾನ. ಬೆಳಿಗ್ಗೆ ಸ್ನಾನ ಮಾಡಿರ್ಬೇಕವ. ಸರಿ ತೋರ್ಸಂತೇಳಿ ದೇವ್ರ ಮಳಿ ಮಾಡಿ ಅವ್ನು ತೋಸ್ತು, ಸ್ನಾನನೂ ಆಯ್ತು. ಹುಡುಗ ಹೊಂಟಿಗೆ ಬಂತ ಗಾಡಿ. ಬಂತ ರಿವರ್ಸ್ ಗಾಡಿ ಬರ್ತೈತೆ ನಮ್ದು. ಬಂತ. ಈಗ ಜೋಗ್ ಫಾಲ್ಸಿಗೆ ಬಂದ್ವಿ. ಅಂತೂ ಇಂತೂ ಪ್ರಕಾಶ್ ನಮ್ಮನ್ನ ಸೇಫ್ ಆಗಿ ಬಂದ್ವಿ. ಜೋಗಕ್ಕೆ ಮುಡಿಸಿದ ಅವ. ನೋಡ್ಲಾರ್ದವ್ ಜೋಗಡ ನೋಡ್ಲಾರ್ದವ್ ಬಂದಿದ್ದು ಎಲ್ರು. ಬಂದಿವಿ. ಪ್ರಕಾಶ್ ನೋಡಪ್ಪ 6 ಗಂಟೆ ಕರೆಕ್ಟ್ ಮುಗಿಸಿದ ಪ್ರಕಾಶ್. ಫುಟ್ಟು ಬರೀ ಫುಟ್ಟು ಫಾಲ್ಸಿಗೆ ಬಂದ್ವಿ. ರಾಜಾ ರಾಣಿ ರೂರಲ್ ರಾಕೆಟ್ ನೀರೇ ಇಲ್ಲ ಸ್ವಲ್ಪ ಅಂತ ಏನೇನು ಹೇಳ ಒಂದ್ಸತಿ ಎಲ್ಲ. ನೀರಿಲ್ಲ, ಜನ ಅಂತ ತಿನ್ಬಿಟ್ಟ. ಅಲ್ಲ, ಜೋಗ ಬಂದಿದ್ದ ಈ ಹುಡುಗ ನೋಡಿಲ್ಲ ಅಂತ ಹೇಳಿ ನಾನು ನೋಡಿರ್ಲಿಲ್ಲ ಜೋಗನ್ನ. ಈಗ ನೋಡಿಬಿಟ್ರ ನೆನಪು. ಫಸ್ಟ್ ಜೋಗ ಪೂರ್ತಿ ನೆನಪು ಉಳಿತೈತಿ ಇವಾಗ. ಅಡ್ಡಿಲ್ಲ, ಯಾಕೇನೋ ಭಾಳ ನೀರು ಕಡಿಮೆ ಐತಿ. ರಾಜಾ ರಾಣಿ ಒಳಗಂತೂ ಏನಿಲ್ಲ. ರಾಜಾ ರಾಣಿ ಯಾರು? ಓಕೆ, ಇಷ್ಟು ವರ್ಷ ಬಂದೇವು ನಾವು ಜೋಗ್ ಫಾಲ್ಸಿಗೆ. ಸೊ ಫಸ್ಟ್ ಟೈಮ್ ಈ ಥರ ಏನೂ ನೀರಿಲ್ದ ನಾವು ಜೋಗ್ ಫಾಲ್ಸ್ ನೋಡಿದ್ದ. ನಾವು 100 ರೂಪಾಯಿ ನೀರಿನ ಬಾಟಲ್ ತಗೊಂಡು ಹಾಕಿದ್ರೆ ನಡೀತಿತ್ತು. ಹಾಂ, ಪಾರ್ಕಿಂಗ್ ಆ ಲೆವೆಲಿಗೆ ಯಾಕೋ ಕಡಿಮೆ ಆಗ್ತಿರ್ಬೇಕಾದ ನೀರು. ನೋಡೋ ಈಗಂತೂ ಯಾರು ಬರಬೇಡ್ರಿ. ದೊಡ್ಡ ಪ್ರಮಾಣದ ಮಳೆ ಬತ್ತು. ಏನಾದ್ರು ನ್ಯೂಸ್ ಕೇಳ್ಕೊಂಡೇ ಈ ಕಡೆ ಬರ್ರಿ. ಈಗ ಸುಮ್ಮನೆ ಬರಬೇಡ್ರಿ, ಯಾಕಂದ್ರೆ ಏನೇನು ಇಲ್ಲ, ಭಾಳ ದೂರ ಬರ್ಬೇಕಾಗ್ತದ. ಬಂದು ಫಾಲ್ಸ್ ಹೋಗಿ ಸರಿ ನೀರದು ನೋಡ್ಲಿಲ್ಲ ಅಂದ್ರೆ ನಿರಾಸೆ ಆಗದ. ದೂರ ಬಂದು ಚಲೋ ಅನ್ಸೋಲ್ಲ. ರೈಟ್, ಬಂದಿರೋ ದುಡ್ಡಿಗೆ ವ್ಯರ್ಥ ಇರಲ್ಲ. ನೆಕ್ಸ್ಟ್ ಇಯರ್ ಬಂದ್ರೆ ಚಲೋ ಏನೇನೋ ಮಾಡತ್ತಾರ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಂತೂ ಭಾಳ ನಡೆದದ. ಎಲ್ಲ ಕಡೆ ರಾಡಿ ಆ ಥರ ಆಗಿಬಿಟ್ಟದ. ಸೊ ಮೊದಲಿನ ಥರ ಈಗ ಕ್ಲೀನ್ ಇಲ್ಲ, ಬಟ್ ಒಂದು ಸ್ವಲ್ಪ ಟೈಮ್ ಹಿಡ್ತದೆ ಎಲ್ಲ ಕ್ಲೀನ್ ಆಗಕ್ಕೆ. ನೋಡ್ರಿ, ಇನ್ನೊಂದು ಸ್ವಲ್ಪ ದಿವಸ ಬರ್ರಿ. ಈಗ ಸದ್ಯ ಬರಬೇಡ್ರಿ, ಮಳೆ ಚಾಲೂ ಆಗಲಿ ಆಮೇಲೆ ಬರ್ರಂತೆ. ಓಕೆ, ಸರಿ. ಇಲ್ಲೊಂದು ಕಡೆ ಬಂದೇವೆ. ಇದೊಂದು ಸರ್ಕಲ್ ಐತಿ. ಸರ್ಕಲ್ ಯಾವತ್ತ ಜೋಗ ಕ್ರಾಸ್ ಇದ್ದಿರ್ಬೇಕಿದೆ. ಸೊ ಬಜ್ಜಿ ಅದು ಚಲೋ ಅದಾವು. ನಮ್ಮ ಹುಡುಗರು ಬಜ್ಜಿ ನೋಡಿ ತಿನ್ನೋಂಗೆ ಆಗ್ತದೆ. ಸೊ ತಿನ್ನತಾರ.
ಸೊ ಇವಾಗ ಶಿರ್ಸಿ ಬಂದ್ವಿ. ಬಂದು ಶಿರ್ಸಿ ಮಹಾಬಲ ಹೋಟೆಲ್ ಊಟ ಮಾಡತ್ತಿದ್ವಿ. ಊಟ ಮಾಡ್ಕೊಂಡು ಇಲ್ಲಿಂದ ಯಲ್ಲಾಪುರ ಹೋಗ್ತೇವೆ. ಎಲ್ಲರೂ ಫುಲ್ ಹಸದ್ ಬಿಟ್ಟಾರ. ಸರಿ ಊಟ ಆಗಲಿಲ್ಲ ನೋಡುವ ಯಾರ್ಯಾರು ಏನಂತ ತೊಗೊಂಡಾರತ್ತ. ಬಾಂಗ್ಡೆ ಫಿಶು, ಕಬಾಬು ಮತ್ತೆ ಬಾಯ್ಲ್ಡ್ ರೈಸ್. ಪ್ರಕಾಶ್ ಚಂದ್ರ ಸಿನಿಮಾ